ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜಕೀಯ ಪ್ರವೇಶ ಅನಿವಾರ್ಯ. ಹುಮನಾಬಾದ್ನಲ್ಲಿ ಆರ್ಯವೈಶ್ಯ ಸಮಾಜದ ಚಿಂತಕ ಸತೀಶ್ ಗೌರ್ಶೆಟ್ಟಿ ಆರ್ಯವೈಶ್ಯ ಸಮಾಜದ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕೇವಲ ವ್ಯಾಪಾರ, ಶಿಕ್ಷಣ ಅವೆರಡಕ್ಕೆ ಸೀಮಿತಗೊಳಿಸಿಕೊಳ್ಳದೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶಿಸುವುದು ಈಗ ಹಿಂದೆಂದಿಗಿಂತಲೂ ಅನಿವಾರ್ಯವಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ಚಿಂತಕ ಸತೀಶ್ ಗೌರ್ಶೆಟ್ಟಿ ಅವರು ನುಡಿದರು. ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಏರ್ಪಡಿಸಿದ್ದ ವಾಸವಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಸಿದ್ದರಾಜ್ ಜಾಜಿ, ಕಾರ್ಯದರ್ಶಿ ಲಕ್ಷ್ಮಣರಾವ್ ಹಣಕೋಣಿ, ಜಿಲ್ಲಾ ಅಧ್ಯಕ್ಷ ದತ್ತುಕುಮಾರ್ ಆರ್ ಚಿದ್ರಿ, ಯುವ ಘಟಕದ ಅಧ್ಯಕ್ಷ ಕೃಷ್ಣ ಚಿದ್ರಿ, ಕಾರ್ಯದರ್ಶಿ ವಿನಾಯಕ್ ಅರಗೋಜಿ, ಮಹಿಳಾ ಘಟಕದ ಅಧ್ಯಕ್ಷೆ ರಾಜಶ್ರೀ ಅಶೋಕ್ ಜಾಜಿ ಸೇರಿದಂತೆ ಇನ್ನೂ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕ್ರಿಕೆಟ್ ಮ್ಯಾಚ್ನಲ್ಲಿ ವಿಜೇತರಾದ ತಂಡಗಳಿಗೆ ಮತ್ತು ವಿನ್ನರ್ಗಳಿಗೆ ಜೊತೆಗೆ SSLC ಮತ್ತು PUCಯಲ್ಲಿ ಅತ್ಯಧಿಕ ಅಂಕ ಪಡೆದು ಅಗ್ರಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಮಾಜ ಪ್ರೋಗ್ರಾಮ್ನಿಂದ ಎಲ್ಲರೂ ಏನು ಒಕ್ಕಟ್ಟು ಬಂದಿದ್ದೇವೆ, ಈ ಥರ ಮ್ಯಾಗ ಅಥವಾ 3 ತಿಂಗಳ ಒಂದು ಫಂಕ್ಷನ್ ಮಾಡಿ ಎಲ್ಲರೂ ಒಕ್ಕಿಟ್ಟಿಗೆ ಬಂದಾಗ, ನಮ್ಮ ಒಕ್ಕಟ್ಟು ಎದ್ದಾಗ ನಮ್ಗೆ ಯಾರು ಅಳಗಾಡಿಸ್ಲಿಕ್ಕಾಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲರೂ ಕೂಡಿ ಒಂದಾಗಬೇಕು. ಇವತ್ತು ವಾಸವಿ ಜಯಂತಿ ಮಾಡೋದನ್ನು ಯಾವಾಗ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿ ವಾಸವಿ ಮಾತಾ ಅವರ ಅಣ್ಣ ಜೊತೆಗ ವಿರೂಪಾಕ್ಷಿ ಇವತ್ತು ಜನಿಸಿದರು. ಅವರು 714 ಗೋತ್ರದಲ್ಲಿ 102 ಗೋತ್ರದವರಾಗಿ ಸಪೋರ್ಟ್ ಮಾಡಿದ್ದು ಈ ರಾಜ್ಕುಮಾರಿ ಮುಂದಾಗಿ ನಮ್ಮ ಸಮಾಜಕ್ಕೆ ನಮ್ಮೆಲ್ಲರಿಗೆ ಒಂದು ಪಾರ್ವತಿ ಅವತಾರ ಆಗಿದ್ದವರು, ಪಾರ್ವತಿ ಅಂಶ ಇದ್ದವರು ನಮ್ಮ ಸಮಾಜ ಸಲುವಾಗ ರಾತ್ರಿ ಬೇಗ ದುಡಿದು ನ್ಯಾಯ, ದಾನ, ಧರ್ಮ, ಸೇವೆ ಬಗ್ಗೆ ಜ್ಞಾನ ಕೊಟ್ಟಿದ್ದರು. ನೀವು ನೋಡಿರ್ಬೋದು, ಇಷ್ಟೊಂದೆಲ್ಲ ದೇವಿಗಳ ಕೈಯಾಗ ಏನೋ ಒಂದು ಆಸ್ತಿ ಇರುತ್ತೆ. ವಾಸವಿ ಮಾತಾ ಕೈಯಾಗ ಆಸ್ತಿ ಇಲ್ಲ. ಅವ್ರ ಶಾಂತಿ, ಸಮಾಧಾನ, ಜ್ಞಾನ, ಅವ್ರ ಸಂಯಮ ನಮಗೆ ಎಷ್ಟು ಒಳ್ಳೇದು ಕೊಟ್ಟಿದ್ದು. ಅದಕ್ಕೆ ನಮ್ಮ ಸಮಾಜದಲ್ಲಿ ನಾವು ಎಲ್ಲೋ ಕೆಲಸ ಮಾಡ್ತಾ ಇದ್ದಾಗ ಕೋಪ ಮಾಡೋರು ಯಾರು ಮಾಡೋದಿಲ್ಲ. ಯಾಕಂದ್ರೆ ಯಾವ ಥರ ಕಸ್ಟಮರ್ ಬರ್ತಾರೋ ಅವ್ರಿಗೆ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಯಾವ ಥರ ನಾವು ನಮ್ಮ ಸಮಾಜದಲ್ಲಿ, ನಮ್ಮ ವ್ಯಾಪಾರದಲ್ಲಿ ಅವ್ರಿಗೆ ಬೆಳೆಸ್ಕೋಬೇಕು ಅನ್ನೋದು ಇದು ಬಂದಿದೆ ನಮ್ಮ ವಾಸವಿ ಮಾತಲ್ಲಿಂದ. ಸಂಯಮ ಭಾಳ ಇಂಪಾರ್ಟೆಂಟ್. ಸೊ ಇವತ್ತು ಒಂದು ಹೇಳಬೇಕಾಗಿತ್ತಂದ್ರೆ ಎಲ್ಲರೂ ಕೂಡಿ ಈ ಥರ ನಮ್ಮ ಸಮಾಜದಲ್ಲಿ, ಯಾಕೆ ನಮ್ಮ ರಘುಜಿ ಅವರು ಸ್ಕೂಲ್ ನಡೆಸ್ತಾ ಇದ್ದಾರೆ, ದಾದವರು ಸ್ಕೂಲ್ ನಡೆಸ್ತಾ ಇದ್ದಾರೆ, ಕಾಲೇಜ್ ನಡೆಸ್ತಾ ಇದ್ದಾರೆ. ಆ ಥರ ನಾವು ಇನ್ನೂ ಒಂದು ಬೇರೆ ಯಾವ ಥರ ಸಮಾಜದಲ್ಲಿ ಮುಂದೆ ಬರ್ಲಾಕ, ಮಕ್ಕಳಿಗೆ ಮುಂದೆ ಬರ್ಲಾಕ ಈ ಥರ ಯಾವಾಗ ಸಮಾಜ ಕಾರ್ಯದಲ್ಲಿ ಶುರು ಮಾಡಬೇಕು. ಕ್ರಿಕೆಟ್ ಒಂದು ಶುರು ಮಾಡಿದ್ದಾರೆ, ಅದರಲ್ಲಿ ಯುವ ಜನ ಒಂದಾಗುತ್ತಾರೆ, ಒಕ್ಕಟ್ಟನಾಗಿ ಬರ್ತೀವಿ. ಆ ಒಕ್ಕಟ್ಟಾಗಿ ಸಲುವಾಗ ನಮ್ಮದೇನು ಸ್ಟ್ರೆಂತ್, ನಮ್ಮದೇನು ಟೋಟಲ್ ಕ್ವಾಲಿಟಿ ಎಲ್ಲರಿಗೆ ಗೊತ್ತಾಗುತ್ತೆ. ಅದರಿಂದ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ವ್ಯಾಲ್ಯೂ ಏನಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಎಲ್ಲರೂ ಒಕ್ಕಟ್ಟಾಗಿರಬೇಕು. ಇದು ಒಂದು ಎಲ್ಲರಿಗೊಂದು ಕಳಕಳಿಯ ವಿನಂತಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಶಿಕ್ಷಣದಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇದೆ, ಎಲ್ಲರಿಗೂ ಗೊತ್ತಿದೆ. ಆ ಕಾಂಪಿಟೇಷನ್ನಾಗ ನಾವು ಸಸ್ಟೈನ್ ಆಗಬೇಕು ಅಂದ್ರೆ ನಾವು ಕರೆಕ್ಟಾಗಿ ಎಜುಕೇಷನ್ ಮಾಡ್ಕೊಂಡು ಹೋಗ್ತಾ